ಮೊನ್ನೆ ನಿಮ್ಮ ಮಗನಾದ ರಾಜೇಂದ್ರ ಅವರು ಡೆಲ್ಲಿ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ನಿಮ್ಮ ಮುಂದಿನ ಪಕ್ಷ ಯಾವ ಪಕ್ಷಕ್ಕೆ ಸೇರ್ಪಡೆ ಆಯ್ತೀರಾ? ನಾನು ತುಮಕೂರಲ್ಲಿ ಕಾಂಗ್ರೆಸ್ ವೈಟ್ ವಾಶ್ ಆಗ್ಬಿಡುತ್ತೆ ಅಂತ ನೀವು ಹೇಳಿಕೆ ಕೊಟ್ಟಿದ್ದೀರಾ. ಅದ್ರ ಬಗ್ಗೆ ನೇರವಾದ ಮಾತು. ನಾನು ಯಾವುದೇ ಪಕ್ಷಕ್ಕೆ ಹೋಗೋದಿಲ್ಲ. ನಾನು ಐ ಆಮ್ ಆರ್ಡೆಂಟ್ ಫಾಲೋಯರ್ ಆಫ್ ನೆಹರು ಫ್ಯಾಮಿಲಿ. 1967 ನಾನು ಐ ವಾಸ್ ಇನ್ PSP, ಪ್ರಜಾ ಸೋಷಲಿಸ್ಟ್ ಪಾರ್ಟಿನಲ್ಲಿ. ಕೆ ಲಕ್ಕಪ್ಪನವರು ಲೋಕಸಭಾ ಸದಸ್ಯರು, ಶಾಸಕರಿದ್ದವರು, ಲೋಕಸಭಾ ಸದಸ್ಯರು 252 ಓಟಲ್ಲಿ ಆದರು ಅವರು. ಅವತ್ತು ಅವ್ರ ಜೊತೆಲಿದ್ದವ್ರು ನಾನು. 69ರಲ್ಲಿ ಕಾಂಗ್ರೆಸ್ ಬಿಟ್ಟಾದಾಗ ನಿಜಲಿಂಗಪ್ಪನವ್ರಿಗೆ ಮತ್ತು ಇಂದಿರಾ ಗಾಂಧಿಯವ್ರಿಗೂ ಅದು ಡಿಫ್ರೆನ್ಸಸ್ ಬಂದು ಡಿವೈಡ್ ಆದಾಗ ಇಂದಿರಾ ಗಾಂಧಿಯವರು ಏನೋ ಒಂದು ಸಮಾಜವಾದದ ಸಿದ್ಧಾಂತಗಳಿಗೆ ಒಲವನ್ನು ತೋರಿದ್ರು. ಅವತ್ತಿಂದ ನಾನು ಅವರ ಇಂದಿರಾ ಗಾಂಧಿ ಫಾಲೋಯರ್. ನಾನು ದೇವರಾಜ ಅರಸು ನನಗೆ ಭಾಳ ಅಚ್ಚುಮೆಚ್ಚು. ಆದರೂ ಕೂಡ ಅವರು 79 ಡಿವೈಡ್ ಆದಾಗ ನನಗೆ ದೇವರಾಜ ಅರಸು ಏನೇ ನಿಮ್ಮನ್ನು ನೋಡ್ಕೊಂಡು ನಾವೆಲ್ಲ ತೀರ್ಮಾನ ತೊಗೊಳ್ತಾ ಇದ್ದೀವಿ, ನೀವೆಲ್ಲ ನಮ್ಮನ್ನು ಬಿಟ್ಟೋದ್ರೆ ಹೆಂಗಯ್ಯ ಅಂತ ನನಗೆ ಕೇಳಿದ್ರು. ಯಾಕೆಂದರೆ ಅವರು ನನಗೆ ಫಾದರ್ಲಿ ಆ್ಯಟಿಟ್ಯೂಡ್ ಅವ್ರು ಕಂಡ್ರೆ ನನಗೆ. ಇವತ್ತು ಅವ್ರ ಸಮಾಧಿಗೆ ಹೋಗಿ ಬಂದೇ ನಾನು ಅರ್ಜಿ ಹಾಕೋದು. ಅವರು ಕಲ್ಲಳ್ಳಿಗೆ ಸಮಾಧಿಗೆ ಹೋಗಿ ಅಲ್ಲಿ ಪೂಜೆ ಮಾಡಿ, ನೋಡಪ್ಪ ಮಾರಾಯ ನೀನಂತವನು ನಮಗೆ ಅರ್ಜಿ ಹಾಕೋ ಧೈರ್ಯ ಕೊಟ್ಟೋಗಿದ್ಯಾ ಅಂತ ಹೇಳಿ ಒಂದು ನಮಸ್ಕಾರ ಮಾಡಿ ಬಂದು ಅರ್ಜಿ ಹಾಕೋದು ನಾನು. ಅಷ್ಟೊಂದು ಅವ್ರ ಬಗ್ಗೆ ನನಗೆ ಗೌರವ. ಹಂಗಿದ್ರೂ ಕೂಡ 79ರಲ್ಲಿ ಡಿವೈಡ್ ಆದಾಗ ಇಂದಿರಾ ಗಾಂಧಿಗೂ ಅವ್ರಿಗೂ ಡಿವೈಡ್ ಆದ ನಾನು ಮನೆಗೆ ಹೋಗಿ ಇಲ್ಲ ಸರ್ ನಾನು ಬರೋದಿಲ್ಲ, ನಾನು ಇಂದಿರಾ ಗಾಂಧಿ ಕಡೆ ಇರ್ತೀನಿ ಅಂತೇಳಿ ಇಂದಿರಾ ಗಾಂಧಿ ಕಡೆ ಇದ್ದು. ನಾನು ಸ್ಟೂಡೆಂಟ್ ಲೀಡ್ರ್ ಇದ್ದಾಗಲೇ ಇಂದಿರಾ ಗಾಂಧಿಯವರು ದೇವರಾಜ ಅರಸು ಇರೋ ಫಂಕ್ಷನಲ್ಲಿ ನಾನು ಭಾಷಣ ಮಾಡಿದ್ದೀನಿ. ನಾನು ಐ ವಾಸ್ ದಿ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಗೊತ್ತಾಯ್ತಾ? ಅದರಿಂದ ನಾನು ಯಾವುದೇ ಸಂದರ್ಭ ಬಂದರೂ ಕೂಡ ಕಾಂಗ್ರೆಸ್ ಪಕ್ಷ ಬಿಡೋದೂ ಇಲ್ಲ. ಇಂದಿರಾ ಗಾಂಧಿಗೆ ನೆಹರು ಫ್ಯಾಮಿಲಿ ಇದೆ, ನೆಹರು ಫ್ಯಾಮಿಲಿಗೆ ಲಾಯಲ್ ಆಗಿರೋರು ನಾನು. ತುಮಕೂರಿನಲ್ಲಿ ನಾನು ರಾಜಕಾರಣಕ್ಕೆ ವೈಟ್ ವಾಶ್ ಮಾಡ್ತೀನಿ ಅಂದರೆ ನನಗೆ ಬೇಕಿಲ್ಲ ಅಂದರೆ ಮಾಡ್ತೀನಿ. ನಾನೇನು ಯಾರಿಂದ ನಮಗೇನು ಯಾರೇನು ಪೆನ್ಷನ್ ಕೊಡೋಲ್ಲ, ಸಂಬಳ ಕೊಡೋದಿಲ್ಲ. ನಮ್ಮ ಆತ್ಮಗೌರವ ಉಳಿಬೇಕು ನಮಗೆ. ಅಲ್ಲರಿ ದೇವೇಗೌಡರು ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ನಮ್ಮ ಮನೆ ಸಂದಿಲೇ ಹೋಗ್ತಾರೆ, ಇಲ್ಲಪ್ಪ ಯಜಮಾನ್ ಮನುಷ್ಯ ಮಾಜಿ ಪ್ರಧಾನಿ ನಮ್ಮ ಕ್ಷೇತ್ರದಲ್ಲಿ ನಿಂತಿದ್ದಾರೆ ಗೆಲ್ಸನ ಅಂತ ನಮ್ಮ ಮನೆ ಬರ್ತೀನಿ ಅಂತೇಳಿ ಮನೆ ಬರ್ದಂಗೆ ಹೊರಟೋಗ್ತಾರೆ. ನಾವಂತವ್ರು ನಮಗೆ ಗೌರವ ಕೊಡದೇ ಇದ್ದವ್ರಿಗೆ ನಮಗೇನಿದೆ ಗೌರವ ಕೊಡಬೇಕು ಅನ್ನೋದು? ನಮಗೆ ಗೌರವ ಕೊಟ್ಟರೆ ನಿಮಗೂ ಗೌರವ. ನೀವು ನನಗೆ ಗೌರವ ಕೊಡಿದ್ರೆ ನಾನು ಯಾಕೆ ನಿನಗೆ ಗೌರವ ಕೊಡಲಿ? ನೀವು ಎಷ್ಟೇ ದೊಡ್ಡವರಿರಿ ಚಿಕ್ಕವರಿರಿ. ಆ ದೃಷ್ಟಿನಲ್ಲಿ ಅವರು ಸೋಲಿಸಿದ್ದು. ಇದು ಸೋಲಿಸ್ತೇ 4 ಲಕ್ಷ ಲೀಡರ್ ಗೆಲ್ಲೋರು ಅವರು. ಅಂಥ ಕ್ಷೇತ್ರ ತುಮಕೂರಲ್ಲಿ ದೇವೇಗೌಡರು ಸೋತಿದ್ದಾರೆ ಅಂದರೆ ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ವಂಡರ್ಸ್ ಆಫ್ ದಿ ವರ್ಲ್ಡ್ ಅದು.